ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಜಾಲ. ರಾಜ್ಯದಲ್ಲಿ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಸಲ್ಲಿಸಿರೋ ಸಾವಿರಾರು ಉಪನ್ಯಾಸಕರಿದ್ದಾರೆ. 430 ಕಾಲೇಜುಗಳಲ್ಲಿ ನಕಲಿ ಪಿಎಚ್ಡಿ ಪಡೆದಿದ್ದಾರಂತೆ ಉಪನ್ಯಾಸಕರು. ನಕಲಿ ಸರ್ಟಿಫಿಕೇಟ್ ಕೊಟ್ಟಿರುವ ಸಾವಿರಾರು ಉಪನ್ಯಾಸಕರು ನಕಲಿ ಜಾಲದಿಂದ ಅಸಲಿ ಉಪನ್ಯಾಸಕರೀಗ ಕಂಗಾಲಾಗಿದ್ದಾರೆ. ವರ್ಷಾನುಗಟ್ಟಲೆ ಪಿಎಚ್ಡಿ ಮಾಡಿ ಕಷ್ಟಪಟ್ಟು ಪದವಿ ಪಡೆದವರು ಸಂಕಷ್ಟದಲ್ಲಿದ್ದಾರೆ. ಎಲ್ಲ ಕಾಲೇಜುಗಳಲ್ಲೂ ತನಿಖೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಎಲ್ಲ ಕಡೆ ತನಿಖೆ ಮಾಡುವ ಕೆಲಸ ಮಾಡ್ತೀವಿ, ವಂಚನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ನಾವು ಬದ್ಧ ಅಂತ ಸಚಿವ ಎಂಸಿ ಸುಧಾಕರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಎಲ್ಲಿ ನಮಗೆ ಇವತ್ತು ದೂರು ಬಂದಿದೆ ಅಲ್ಲಿಗ ಪ್ರಾಥಮಿಕವಾಗಿ ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ನಂತರ ಇಡೀ ರಾಜ್ಯದ ಎಲ್ಲ ಕಡೆ ಯಾರ್ಯಾರು ಆ ರೀತಿಯಾಗಿ ನಕಲಿ ಏನು PhD ಪದವಿಗಳನ್ನು ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ಏನು ನಮಗೆ ಲಭ್ಯ ಆದ ಪಕ್ಷದಲ್ಲಿ ಖಂಡಿತ ಇಡೀ ನಮ್ಮ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ವಂಚನೆ ಮಾಡುವಂಥವ್ರನ್ನ ಬಯಲಿಗೆ ಎಳಿತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರು ಇವತ್ತು ಹೊರ ರಾಜ್ಯಗಳ ಕೆಲವು ನಕಲಿ ವಿಶ್ವವಿದ್ಯಾಲಯಗಳು ಅಲ್ಲಿ ಏನು ಅವರು ಒಂದು ಏನು ಕೆಲವು ಕಾರಣಾಂತರಗಳಿಂದ ಅವರು ಏನು ಇವತ್ತು 5 ಲಕ್ಷ 6 ಲಕ್ಷ ಅಂತೇಳಿ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಏನು ಖರೀದಿ ಮಾಡ್ಕೊಂಡು ಬಂದಿರತಕ್ಕಂಥ PhD ಪದವಿಗಳಿಗೆ ಖಂಡಿತ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನೋಡಿ, ಈಗ 430 ಕಾಲೇಜುಗಳಲ್ಲಿ ನಕಲಿ PhD ಪಡೆದಿದ್ದಾರಂತೆ ಉಪನ್ಯಾಸಕರು. ನಕಲಿ ಸರ್ಟಿಫಿಕೇಟ್ ಕೊಟ್ಟಿರುವ ಸಾವಿರಾರು ಉಪನ್ಯಾಸಕರು ನಕಲಿ ಜಾಲದಿಂದ ಅಸಲಿ ಉಪನ್ಯಾಸಕರೀಗ ಕಂಗಾಲಾಗಿದ್ದಾರೆ. ವರ್ಷಾನುಗಟ್ಟಲೆ PhD ಮಾಡಿ ಕಷ್ಟಪಟ್ಟು ಪದವಿ ಪಡೆದವರು ಸಂಕಷ್ಟದಲ್ಲಿದ್ದಾರೆ. ಎಲ್ಲ ಕಾಲೇಜುಗಳಲ್ಲೂ ತನಿಖೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಎಲ್ಲ ಕಡೆ ತನಿಖೆ ಮಾಡುವ ಕೆಲಸ ಮಾಡ್ತೀವಿ, ವಂಚನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ನಾವು ಬದ್ಧ ಅಂತ ಸಚಿವ ಎಂಸಿ ಸುಧಾಕರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಎಲ್ಲಿ ನಮಗೆ ಇವತ್ತು ದೂರು ಬಂದಿದೆ ಅಲ್ಲಿಗ ಪ್ರಾಥಮಿಕವಾಗಿ ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ನಂತರ ಇಡೀ ರಾಜ್ಯದ ಎಲ್ಲ ಕಡೆ ಯಾರ್ಯಾರು ಆ ರೀತಿಯಾಗಿ ನಕಲಿ ಏನು PhD ಪದವಿಗಳನ್ನು ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ಏನು ನಮಗೆ ಲಭ್ಯ ಆದ ಪಕ್ಷದಲ್ಲಿ ಖಂಡಿತ ಇಡೀ ನಮ್ಮ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ವಂಚನೆ ಮಾಡುವಂಥವ್ರನ್ನ ಬಯಲಿಗೆ ಎಳಿತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರು ಇವತ್ತು ಹೊರ ರಾಜ್ಯಗಳ ಕೆಲವು ನಕಲಿ ವಿಶ್ವವಿದ್ಯಾಲಯಗಳು ಅಲ್ಲಿ ಏನು ಅವರು ಒಂದು ಏನು ಕೆಲವು ಕಾರಣಾಂತರಗಳಿಂದ ಅವರು ಏನು ಇವತ್ತು 5 ಲಕ್ಷ 6 ಲಕ್ಷ ಅಂತೇಳಿ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಏನು ಖರೀದಿ ಮಾಡ್ಕೊಂಡು ಬಂದಿರತಕ್ಕಂಥ PhD ಪದವಿಗಳಿಗೆ ಖಂಡಿತ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನೋಡಿ, ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.